भवान् प्रजावान् दशमान् भवति या एवं वेद नोपामायतनं वेद आयतनवान् भवति पते नमः पार्वती महादेव पंचगुरु पंचाचार्य महाराज की जय। ಎಲ್ಲ ಸಮಾಜದ ಗಣ್ಯಮಾನ್ಯರೇ, ಮಾಧ್ಯಮದ ರೇಣುಕಾಚಾರ್ಯರ ಜಯಂತಿಯನ್ನು ಅತ್ಯುತ್ತಮವಾಗಿ ಆಚರಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ. ಅವತ್ತೇ ಒಂದು ಸ್ತ್ರೀ ಸಮಾನತೆಗೆ ಒಂದು ಶಕ್ತಿಯನ್ನು ತಂದವರು ಶ್ರೀ ರೇಣುಕಾಚಾರ್ಯ ಭಗವಂತನನ್ನು ಆತ್ಮದಲ್ಲಿ ಕಾಣಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟವರು ರೇಣುಕಾಚಾರ್ಯ. 4 ವರ್ಣಗಳು ಕೂಡ ಸಮ ಎಂತಕ್ಕಂಥ ಒಂದು ಭಾವನೆಯನ್ನು ಸಮಾಜಕ್ಕೆ ನೀಡಿದಂಥವರು ರೇಣುಕಾಚಾರ್ಯ. ಅವರ ಸದ್ಭಾವನೆಗಳನ್ನು ಅವರ ಸಾಹಿತ್ಯದ ಮೂಲಕ ನೀಡಿದ ಮೂಲಕ ಪರಮಶಿವನ ಅವತಾರ ಎಂತಕ್ಕಂಥ ಒಂದು ಭಾವನೆಯನ್ನು ಸಾಹಿತ್ಯದ ಮೂಲಕ ಒಂದು ಸಾಹಿತ್ಯಗಳು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಯಾಕಂದರೆ ಇಂಥ ಮಹಾತ್ಮರು ತಮ್ಮ ಮೇಲೆ ಹುಟ್ಟಿರ್ತಕ್ಕಂಥದ್ರಿಂದನೇ ಈ ಒಂದು ನಾವೆಲ್ಲರೂ ಕೂಡ ಒಂದು ಸರಿದಾರಿನಲ್ಲಿ ಒಂದು ಒಳ್ಳೆಯ ಬದುಕನ್ನು ಕಟ್ಟಿರ್ತಕ್ಕಂಥದ್ದಕ್ಕೆ ಅವರ ಮಾರ್ಗದರ್ಶನ ಎಲ್ಲರಿಗೂ ಕೂಡ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿಂದ ಅವರ ಭಾವನೆಗಳನ್ನು, ಅವರ ಸದ್ಭಾವನೆಗಳನ್ನು, ಅವರ ಧಾರ್ಮಿಕ ಚಿಂತನೆಗಳನ್ನು ನಾವು ಸಾಹಿತ್ಯದ ಮೂಲಕ ಓದುವುದರ ಮೂಲಕ ನಾವು ಹೆಚ್ಚಿನ ವಿಚಾರಗಳನ್ನು ತಿಳಿಯುವಂಥ ಅವಕಾಶಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವುದೋ ಸನ್ಮಾರ್ಗದಲ್ಲಿ ನಡೆದರೆ ಭಗವಂತ ಎಲ್ಲ ರೀತಿಯಿಂದಲೂ ಕೂಡ ಅನುಗ್ರಹಿಸ್ತಾನೆ. ಅದಕ್ಕೆ ಯಾವತ್ತೂ ಕೂಡ ಸನ್ಮಾರ್ಗವನ್ನು ಬಿಟ್ಟು ಹೋದರೆ ಅದು ಅಳಿತಕ್ಕಂಥದ್ದು ಕೂಡ ಕಷ್ಟ ಸಾಧ್ಯ. ಇದೆಲ್ಲ ಒಂದು ಸ್ವಾರ್ಥದ ಒಂದು ವ್ಯವಸ್ಥೆಗೆ ಒಂದು ಪ್ರಪಂಚದಲ್ಲೂ ಕೂಡ ಎಲ್ಲ ಕಡೆ ಮಧ್ಯಪ್ರಾಚ್ಯ ದೇಶದ ಒಂದು ವ್ಯವಸ್ಥೆಗಳಲ್ಲಿ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಒಂದು ಕಡೆ ನಾನಿರಿಮೆ ಅಂತಕ್ಕಂಥ ದೃಷ್ಟಿಯಲ್ಲಿ ಎಲ್ಲೋ ಒಂದು ಕಡೆ ಭಯದ ವಾತಾವರಣವನ್ನು ಪ್ರಪಂಚದಲ್ಲಿ ಸೃಷ್ಟಿ ಆಗ್ತಿರುವಂಥದ್ದು ನಿಜವಾಗ್ಲೂ ಕೂಡ. ಏಕೆಂದರೆ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಇವತ್ತು ಎಲ್ಲ ದೇಶಗಳಲ್ಲೂ ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಿದೆ. ಬಹುಶಃ ದೇಶಗಳು ಒಂದು ಚರ್ಚೆಯ ಮೂಲಕ ಸರಿದಾರಿನಲ್ಲಿ ಹೋಗತಕ್ಕಂಥಕ್ಕೆ ಅವಕಾಶ ಆಗ್ತದೆ. ಯಾಕೆಂದರೆ ಇವತ್ತು ಬೃಹತ್ ಪ್ರಜಾಪ್ರಭುತ್ವ ದೇಶವನ್ನು ಹೊಂದಿರುವಂಥ ನಮ್ಮ ಹೆಮ್ಮೆಯ ದೇಶ. ಇದರ ಮತ್ತೆ ಬಸವಣ್ಣವರು ಅನುಭವ ಮಂಟಪವನ್ನು ರಚನೆ ಮಾಡಿದ ಮೂಲಕ ಮತ್ತೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ನೀಡಿದಂಥ ಮಹತ್ವವನ್ನು ಹುಟ್ಟಿದಂಥ ನಾಡಿನಲ್ಲಿ ನಾವಿರ್ತಕ್ಕಂಥದ್ದು ನಾವೆಲ್ಲ ಪುಣ್ಯವಂತರು ಅಂತ ನಾವು ಭಾವಿಸ್ತಾ ಇವತ್ತು ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನು ಎಲ್ಲೆಡೆ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವು ಕೂಡ ಒಂದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಆಚರಣೆಯಲ್ಲಿ ಭಾಗಿಗಳಾಗಿದ್ದೇವೆ. ಅವರ ಒಂದು ಆದೇಶಗಳನ್ನು, ಸಂದೇಶಗಳನ್ನು, ಭಕ್ತಿಪೂರ್ವಕವಾದಂಥ ಮಾರ್ಗಗಳನ್ನು ಅನುಸರಿಸಿ ಉತ್ತಮವಾದಂಥ ಬದುಕನ್ನು ಕಟ್ಕೊಳ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಮುಂದಾಗೋಣ ಅಂತ ಕೂಡ ಹೇಳಿ ಪೂಜ್ಯ ರೇಣುಕಾಚಾರ್ಯರಿಗೆ ಭಕ್ತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಿ ಪರಮ ಪೂಜ್ಯ ನಮ್ಮ ಮಹೇಶ್ವರ ಶಿವಾಚಾರ್ಯ ಶ್ರೀಗಳು ವರ್ಷ 10-10ವರೆಗೆ ಬಂದಿದ್ದ ಸಂದರ್ಭ ನಾವು ಕೂಡ ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮ ತಡವಾಗಿ ಸರ್ಕಾರಿ ಕಚೇರಿಗಳಿಗೆ ರಜೆ ಇರುವುದರಿಂದ ಆ ಒಂದು ಕಾರ್ಯಕ್ರಮವನ್ನು ಇವತ್ತು ಸೋಮವಾರ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶ್ರೀಯುತ ಶಂಕರಪ್ಪನವರು ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಎಲ್ಲ ಧರ್ಮಾಭಿಮಾನಿಗಳ ಪರವಾಗಿ ನಮ್ಮ ದಂಡಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ರೇಣುಕಾಚಾರ್ಯರು ನಮ್ಮ ವೀರಶೈವ ಧರ್ಮದ ಮತಸ್ಥಾಪಕರು ಕೂಡ ಆಗಿದ್ದು, ನಮ್ಮ ಧರ್ಮಕ್ಕೆ ಇಬ್ಬರು ಗುರುಗಳನ್ನು ಹೊಂದಿರತಕ್ಕಂಥ ಧರ್ಮ ವೀರಶೈವ ಧರ್ಮ. ಒಂದು ವಚನ ಸಾಹಿತ್ಯ, ಇನ್ನೊಂದು ನಮ್ಮ ರೇಣುಕಾಚಾರ್ಯರಿಂದ ಬಂದಂಥ ಸಿದ್ಧಾಂತ ಶಿಖಾಮಣಿಗಳನ್ನು 2 ಗ್ರಂಥಗಳು ಮತ್ತು ಒಂದು ನಾಣ್ಯಕ್ಕೆ 2 ಮುಖಗಳೇಗೋ, ಒಬ್ಬ ವ್ಯಕ್ತಿಗೆ 2 ಕಣ್ಣುಗಳೇಗೋ, ಹಾಗೆ ನಮ್ಮ ಧರ್ಮಕ್ಕೆ ಒಂದು ವಚನ ಸಾಹಿತ್ಯ ಮತ್ತು ಇನ್ನೊಂದು ನಮ್ಮ ಸಿದ್ಧಾಂತ ಶಿಖಾಮಣಿಗಳಾಗಿದ್ದು 2 ಗ್ರಂಥಗಳು 2 ಗುರುಗಳನ್ನು ಹೊಂದಿರತಕ್ಕಂಥ ಧರ್ಮ ನಮ್ಮ ವೀರಶೈವ ಧರ್ಮ ಇದಾಗಿದೆ. ನಮ್ಮ ವೀರಶೈವ ಧರ್ಮದ ಮೂಲ ಗುರುಗಳು ರೇಣುಕಾಚಾರ್ಯರಾಗಿದ್ದು ವಿಶ್ವನ ಪಂಚಮುಖಗಳಿಂದ ಆವಿರ್ಭವಿಸಿ ನಮ್ಮ ಎಲ್ಲ ಧರ್ಮೀಯರಿಗೆ ಮಾರ್ಗದರ್ಶನ ಕೊಡುವುದರ ಮೂಲಕ ಸಿದ್ಧಾಂತ ಶಿಖಾಮಣಿಯನ್ನು ಅಗಸ್ತ್ಯ ಮಹಾಮುನಿಗಳಿಗೆ ಬೋಧನೆ ಮಾಡಿ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ವಿಚಾರಧಾರೆಗಳನ್ನು ರೇಣುಕಾಚಾರ್ಯರಿಗೆ
ಎಲ್ಲರ ಮೇಲೂ ನಾಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಶಾಸಕರ ಜೊತೆ ಎಲ್ಲರೂ ಕೂಡ ಪಾಲ್ಗೊಂಡು ನಮ್ಮ ಎಲ್ಲ ತಾಲೂಕಿನ ವೀರಶೈವ ಸಮಾಜ ಬಾಂಧವರು ಕೂಡ ಎಲ್ಲ ಬಂದು ಆ ರೇಣುಕಾಚಾರ್ಯ ಜಯಂತಿ ಇರ್ಬೋದು, ಬಸವೇಶ್ವರ ಜಯಂತಿ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಾಗ ನಮ್ಮ ಧರ್ಮದಲ್ಲಿ ನಾವು ಹುಟ್ಟಿದ್ದು ಕೂಡ ಒಂದು ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲರಿಗೂ ಕೂಡ